ನಿಮ್ಗೊಂದು ಅರ್ಜಿ ಕೊಟ್ರೆ ಅದಕ್ಕೆ ಪ್ರತ್ಯುತ್ತರ ಎಷ್ಟು ತಿಂಗಳು ಕೊಡ್ತೀವಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಯಾವುದೇ ವಿಚಾರಕ್ಕೆ ಕಂಪ್ಲೇಂಟ್ ಕೊಟ್ರೆ ಎಷ್ಟು ತಿಂಗಳು ಕೊಡ್ತೀರಾ? ನೀವು ಅರ್ಜಿ ಕೊಟ್ರೆ ಈಗ ನಾನಾಗಿ ಬಂದು 2 ದಿನದಲ್ಲಿ ನಿಮ್ದು ಏನಿದೆ ಸಮಸ್ಯೆನ ನೋಡ್ತೀನಿ. ಸೊ ಅದಕ್ಕೆ ಏನು ಮುಂದಿನ ಕ್ರಮ ಕೈಗೊಳ್ಬೇಕು, ಎಸ್ಟಿಮೇಟ್ ಮಾಡ್ಬೇಕಾ ಅಥವಾ ಅದ್ರ ಬಗ್ಗೆ ಏನು ಮೇಲಾಧಿಕಾರಿಗಳು ತಿಳಿಸ್ಬೇಕಾ, ಅದನ್ನೇನಿದೆ ಸರ್ ಈಗ ಲೈನ್ ನಡೆದಿರ್ತಾರೆ. ಸರ್ ಡಿಸೆಂಬರ್ 23ರಲ್ಲಿ ಮನೆ ಕರೆಂಟ್ 2,000 ರೂಪಾಯಿ ಬಂತು ಒಂದೇ ತಿಂಗಳು. ಆನ್ ಸ್ಪಾಟ್ ತಿಂಗಳು ಕೊಡದೆ ಹೋದ್ರೆ ಇದು ಏನಾಗುತ್ತೆ? ಡಿಸೆಂಬರ್ 23ರಲ್ಲಿ ಕೊಟ್ಟ ಅರ್ಜಿಯ ಇಲ್ಲಿವರೆಗೂ ಬಂದಿಲ್ಲ ನನ್ನ ಹತ್ರ ಕೇಳಿ. ನಾನು ಮೊನ್ನೆ 30 ತಿಂಗಳು ರಿಟರ್ನ್ ನಾನೇ ಹೋಗಿ ಮತ್ತೆ ಅರ್ಜಿ ಅಲ್ಲಿ ವಿಚಾರಿಸಿದೆ, 4-5 ಸಲ ಹೋಗಿ ನಿಮ್ಮ ಡಿಪಾರ್ಟ್ಮೆಂಟ್ ಯಾವುದೇ ಪ್ರತ್ಯುತ್ತರ ಬರಲಿಲ್ಲ. ಅಲ್ಲಿವರೆಗೂ ದುಡ್ಡು ಬರ್ತಲೇ ಇತ್ತು. ಜಾಸ್ತಿ ಏನು ಕಾರಣ ಅಂತ ನನಗೆ ಗೊತ್ತಿಲ್ಲ. ಒಂದೇ ತಿಂಗಳು 2,000 ಬಂದಿದೆ ಅಂತ ಅಂದಮೇಲೆ ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳೋದು ನಿಮ್ಮ ಡಿಪಾರ್ಟ್ಮೆಂಟು. ಮತ್ತೆ ರಿಪೀಟ್ ಅರ್ಜಿ ಕೊಡುವಂತ ಮತ್ತೆ ಯಾರೋ ಚೇಂಜ್ ಆಗ್ತಾ ಇರ್ತೀರಲ್ಲ ಸರ್, ಮತ್ತೆ ಕೊಡಿ ಅಂದ್ರು, ಮತ್ತೆ ಕೊಟ್ಟು ಮೊನ್ನೆ ಬಂದ್ಬಿಟ್ಟು ರೀಡಿಂಗ್ ಚಾರ್ಜ್ ನೋಡ್ಕೊಂಡು ಹೋದ್ರು. ನಾನೇ ಫೋನ್ ಮಾಡಿ ಕರೆಸಿ ಆ ಡಿಪಾರ್ಟ್ಮೆಂಟಲ್ಲೇ ಮೀಟರ್ ಸರಿಯಾಗಿದೆ, ಎಲ್ಲೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಓಕೆ, ನಾನು 2,000 ರೂಪಾಯಿ ಕಟ್ಟಿ ಈಗ ಡಿಸೆಂಬರ್ ಇಂದ ಇಲ್ಲಿವರೆಗೂ ಎಕ್ಸ್ಟ್ರಾ ಒಂದು 5,000 ರೂಪಾಯಿ ಅಮೌಂಟ್ ಆಗಿದೆಯಲ್ಲ, ಅದನ್ನ ಯಾಕೆ ಕಟ್ಬೇಕು? ಆ ರೀತಿ ಏನಾರು ಇತ್ತು ಅಂತಂದ್ರೆ ಅವಾಗಲೇ ಕ್ರಮ ಕೈಗೊಳ್ಬೇಕಾಗಿತ್ತು, ಅವ್ರೇನು ಕೈಗೊಂಡಿಲ್ಲ. ಆಮೇಲೆ ಸರ್ ನಿಮ್ಮ ಇವ್ರು ಬಂದ್ಬಿಟ್ಟು ನೋಡಿ, ನಾನು 1 ವರ್ಷ ಆಗಿದೆ ಹತ್ತತ್ರ ನಾನು ಕೊಟ್ಟು, ಇವರು ಅರ್ಜಿ ತಗೊಂಡ್ಬಿಟ್ಟು ನಿಮ್ಗೆ ಇವತ್ತು ಅರ್ಜಿ ಕೊಡ್ತೀನಿ, 7 ದಿನದಲ್ಲಿ ಕಟ್ಟೆ ಹೋದ್ರೆ ನೀನು ಕರೆಂಟ್ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕರೆಂಟ್ ಕಟ್ ಮಾಡೋದು ಸೆಕೆಂಡ್ರಿ. ನಿಮ್ಮ ಬಿಲ್ ಅಲ್ಲೇ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ನಿಮ್ಗೆ ಬಿಲ್ ಕೊಟ್ಟು 15 ದಿನದ ಒಳಗಡೆ ನೀವು ಅದಕ್ಕೆ ದುಡ್ಡು ತುಂಬಬೇಕು. ಹೌದು. ಈಗ ನಿಮ್ಮ ಹತ್ರ ಅರ್ಜಿ ಕೊಟ್ಟಿದ್ದೀರಲ್ಲ ನಾವು, ಅಲ್ಲ ಅರ್ಜಿ ಕೊಟ್ಟಿದ್ದೀನಿ ದುಡ್ಡು ತುಂಬಾಕ್ ಅಂತೀರಾ? ನಾವು ಅರ್ಜಿ ಕೊಟ್ಟು 4 ತಿಂಗಳಾಗೈತಲ್ಲ, ವರ್ಷ ಆಗೈತಲ್ಲ. ನೀವೆಲ್ಲಿ ರೆವಿನ್ಯೂ ಆಫೀಸಿಗೆ ಕೊಟ್ಟಿದ್ರಾ? ನಿಮ್ಮ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದು ದಾಖಲಾತಿಗಳಿದೆ. ಅಲ್ಲ ಅರ್ಜಿ ಕೊಟ್ಟು 6 ತಿಂಗಳಾಗಿದೆ, ನೀವು 15 ದಿನ ಕಟ್ಟಲ್ಲ ಡಿಸ್ಕನೆಕ್ಟ್ ಅಂತೀರಾ, ಫೈನ್ ಹಾಕ್ತೀರಾ. ನಿಮ್ಗೆ ಏನಂತ ಹಾಕ್ಬೇಕು ನಾವು ಫೈನು? ಅದಕ್ಕೆ ಮೀಟರ್ ಟೆಸ್ಟಿಂಗ್ ಸಪರೇಟ್ ಅವರು ಬಂದು ನಾನು ಕೇಳ್ತಿರೋ ಪ್ರಶ್ನೆ ಇಷ್ಟೇ, 15 ದಿನ ಬಿಲ್ ಕಟ್ಟಿಲ್ಲ ಅಂದ್ರೆ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ನೀವು ಹೇಳ್ತೀರಾ. ಲೈನ್ ಮ್ಯಾನ್ ಯಾರ ಕರ್ಕೊಂಡ್ಬಂದು ಮಾಡಿಸ್ತೀರಾ. ಅರ್ಜಿ ಕೊಟ್ಟು 1 ವರ್ಷ ಆದ್ರೂ ಮಾಡಿದ್ರೆ ನಿಮ್ಗೆ ಯಾರು ಫೈನ್ ಹಾಕೋರು? ಅಲ್ಲ ಆ ರೀತಿ ಏನಾಗಿದೆ ನನ್ಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ವಿಚಾರಿಸ್ತೀನಿ ಹೇಳಿ. ಒಂದು ಅಧಿಕಾರಿಗಳಿದೆ, ಸಭು ಬೆಳಕಿ ಗ್ರಾಮ ಸಭೆ ಏನಕ್ಕೆ ಮಾಡೋದು ಹೇಳಿ? ನೀವ್ ಹೇಳಿದ್ ಕೇಳ್ಕೆ ಮನೆಗೆ ಹೋಗಕ್ಕ ಅಷ್ಟೇ. ಏನಿಲ್ಲ, ನಿಮ್ ಪರಿಹಾರಕ್ಕೆ ನಾವು ಕೊಡ್ತಾ ಇದೀವಲ್ಲ. ವರ್ಷಕ್ಕೊಂದ್ಸರಿ ಕರೀತಾರೆ, ಏನೋ 4 ಮಾತಾಡ್ತೇವೆ ಮೈಕಲ್ಲಿ ಹೇಳಿ ಹೋಗೋಣ ಅಂತ. ಏನಾಗಿದೆ? ಮೀಟರ್ ಫಾಲ್ಟ್ ಇತ್ತು. ಡಿಸೆಂಬರ್ ಅಲ್ಲಿ 2,000 ರೂಪಾಯಿ ಒಂದೇ ಸತಿ ಬಂದಿತ್ತು. ಇವರು ಅವತ್ತು ಬೆಳಗ್ಗೆ ನಾವು ಅರ್ಜಿ ಕೊಟ್ಟಿದ್ದಾರೆ ಆಫೀಸಿಗೆ, ಷಣ್ಮುಖ ಸರ್ ಇದ್ದರು. ಅವತ್ತಿಂದ ಏನು ಇದು ಮಾಡಿಲ್ಲ. ಮತ್ತು ಜನವರಿಗೆ ಹೋಗಿದ್ದಾರೆ, ಫೆಬ್ರವರಿಗೂ ಹೋಗಿದ್ದಾರೆ. ಇವರು ಅರ್ಜಿ ಕೊಟ್ಟಿದ್ದಾರೆ, ಅದಕ್ಕೆ ಅಕ್ಲೈನ್ಮೆಂಟು ಇಟ್ಟಿದ್ದಾರೆ ಅವರು. ಇವ್ರದ್ದೇನು ತಪ್ಪಿಲ್ಲ. ಆದರೆ ನಮ್ಮ ಆಫೀಸ್ ಕಡೆಯಿಂದ ಅವರು ಏನೂ ಕ್ರಮ ತಗೊಂಡಿಲ್ಲ. ನಾನೀಗ ಮೊನ್ನೆ ಅವ್ರದ್ದು ಅರಿಯರ್ಸ್ 3,000 ರೂಪಾಯಿ ಇತ್ತಲ್ಲ ಕಟ್ ಮಾಡಿರಿ ಅಂದರು. ಆಗ ಹೋದಾಗ ಹೇಳಿದ್ರು ಅವರು, ನಮ್ದು ಈ ಥರ ಇದೇ ಕಣಪ್ಪ ಸಮಸ್ಯೆ, ನಾನು ದುಡ್ಡು ಕಟ್ಟಲ್ಲ, ಅದು ನನ್ನ ಸಮಸ್ಯೆ, ಮೀಟ್ರ್ ಸಮಸ್ಯೆ ಅದು ಗೊತ್ತಾಗೋರ್ಗು ನಾನು ದುಡ್ಡು ಕಟ್ಟಲ್ಲ ಅಂದರು. ಹೌದಾ ಸರಿ ಆಯಿತು ಅಂದ್ಬಿಟ್ಟು ನಾನು ಮತ್ತೆ ನಿಶ್ಚಿತ್ ಅವರಿದ್ರು ಅವಾಗ ಮತ್ತೆ ಇನ್ಚಾರ್ಜಲ್ಲಿ ಅವರಿಗೂ ಹೇಳಿದ್ದೆ. ಆಮೇಲೆ ಸೀನಿಯರ್ ಅಸಿಸ್ಟೆಂಟ್ ಶ್ರೀನಿವಾಸ್ ಅವರಿಗೂ ಹೇಳಿದೆ. ಆಯಿತು ನನ್ನ ಹತ್ರ ಕಳಿಸಿ ಅವ್ರನ್ನ ಅರ್ಜಿನೂ ಅಕ್ಲೈಮೆಂಟ್ ತೊಗೊಂಡು ಅಂದರು. ಶ್ರೀನಿವಾಸ್ ಸರ್ ಹತ್ರ ಹೋಗಿದ್ರು ಅವರು. ಅವ್ರು ಏನಂದ್ರು, ಹೌದಾ ಸರ್ ಚೆಕ್ ಮಾಡಿಸ್ತೀನಿ, 118 ರೂಪಾಯಿ ದುಡ್ಡು ಕಟ್ಟಿ LT ರೇಟಿಂಗ್ ಯಾರು ಬರ್ತಾರೆ ಚೆಕ್ ಮಾಡ್ತಾರೆ ಅಂದರು. ಅವ್ರು ದುಡ್ಡು ಕಟ್ಟಿ ಒಂದು ವಾರದಲ್ಲಿ ಬಂದ್ರಣ. ಒಂದು ವಾರದಲ್ಲಿ LT ರೇಟಿಂಗ್ ಒಂದು ಸಪ್ರೇಟ್ ವಿಂಗ್ ಇದೆ. ಯಾವುದೇ ದೋಷ ಕಂಡು ಬಂದ್ರೆ ಸಹ ನೀವೇನು ಅರ್ಜಿ ಕೊಡ್ತಿರಲ್ಲ, ಅದಕ್ಕೆ ಸಪ್ರೇಟ್ ರೇಟಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ದುಡ್ಡು ಕಟ್ಟಿಸ್ಕೊಂಡು ಅದನ್ನ ಮಾಡ್ಕೊಡ್ತಾರೆ. ನಿಮ್ಗೆ ದುಡ್ಡು ಕಟ್ಟಿಸ್ಕೊಂಡಾದ್ರೂ ಸಹ ರೇಟಿಂಗಿಗೆ ಫೀಸ್ ಕಟ್ಟಿದ್ರು ಸಹ ನಿಮ್ಗೆ ಬಂದಿಲ್ಲ ಅಂತಂದ್ರೆ ನಾವು ಮತ್ತೆ ಈಗ ಅವ್ರಿಗೆ ರಿಮೈಂಡರ್ ಹಾಕ್ಬೋದು. ಇಲ್ಲ ಸರ್, ಅವರು ಬಂದು ಚೆಕ್ ಮಾಡಿ ಸ್ಲಿಪ್ನು ಕೊಟ್ಟಿದ್ದಾರೆ, ರಿಪೋರ್ಟ್ ಬಂದಿದೆ, ರಿಪೋರ್ಟ್ನು ಕೊಟ್ಟಿದ್ದೀನಿ ಅವರಿಗೆ. ಈಗ ಮೀಟರ್ ಅವ್ರಿಗೆ ಸರಿ ಇದೆಯಾ? ಇಲ್ಲ, ಮೀಟರ್ ಫಾಲ್ಟ್ ಅಂತಲೇ ಹೇಳ್ತೀವಿ. ಮೀಟರ್ ಫಾಲ್ಟ್ ಅಂತ ಕೊಟ್ಟಿದ್ದಾರಾ? ಮೀಟ್ರ್ ಸರಿ ಇದೆ, ಎಲೆಕ್ಟ್ರಿಕಲ್ಸು ಬಿಲ್ಡಿಂಗ್ ಸಮಸ್ಯೆ ಇಲ್ಲ, ನಮ್ದು ಮೀಟ್ರದ್ದು ಏನು ಸಮಸ್ಯೆ ಇಲ್ಲ ಅಂತ ಅವ್ರಿಗೆ ಅಕ್ಲೈಮೆಂಟ್ ಕೊಟ್ಟು ಸೈನ್ ಮಾಡಿಸ್ಕೊಂಡಿದ್ದೀನಿ. ರಿಜಿಸ್ಟರ್ ಮುಖಾಂತರ ಒಂದು ಅವ್ರಿಗೆ ಪೋಸ್ಟ್. ಅಲ್ಲ, ಈಗ ಮೀಟ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಈಗ ಅವ್ರದ್ದು 2,000 ರೂಪಾಯಿ ಇದೆ, ಅದು ಸರಿ ಇದೆಯಾ? ಈಗಿರೋ ಟೋಟಲ್ ಬಿಲ್ 5,300 ಚಿಲ್ಲರೆ ಇದೆ. ಈಗ 2,000 ರೂಪಾಯಿಗೆ ನಾನು ಅರ್ಜಿ ಕೊಟ್ಟೆ. ಈಗ ಬಿಲ್ಡಿಂಗ್ ಅಲ್ಲಿ ಏನೋ ಇದಾಗಿದೆ ಅಂತ ನೀವು ಪ್ರಾಬ್ಲಮ್ ಹೇಳ್ತಾ ಇದ್ದೀರಾ. ಈಗ 9 ತಿಂಗಳವರೆಗೂ ಎಲ್ಲ ಟೋಟಲಿ ಸೇರಿ 5,000 ರೂಪಾಯಿ ಬಿಲ್ ಹಾಕಿದ್ದಾರೆ. ನಾನು ಯಾವ್ದು ಕಟ್ಟಿ? ಅಲ್ಲ ಸರ್, ಈಗ ಅವಾಗ ಏನಾಗುತ್ತೆ, ನಿಮ್ದು
ಹಿಂದೆನೆ ಮಾಡ್ಬೇಕಾಗಿದ್ದು ಪ್ರೊಸೀಜರು ಲ್ಯಾಪ್ಸ್ ಆಗಿದೆ. ಈಗ ನಿಮ್ದು ಅವರೇಜ್ ಬಿಲ್ ಏನಿದೆ ನಾನು ಸೀರಿಯಸ್ ಮಾತಾಡ್ತೀನಿ, ಅವ್ರದ್ದು 6 ನಂಬರ್ ತಗೊಳ್ಳಿ, ಲಾಸ್ಟ್ ಏನಿದೆ ಅವರೇಜ್ ಬಿಲ್ ಮಾಡ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಅವ್ರಿಗೆ ನ್ಯಾಯ ಯಾರು ಕೊಡ್ತದೆ ಸರ್? ಅಲ್ಲ ಅದನ್ನೇ ಈಗ ನಮ್ಮನ್ನ ನ್ಯಾಯ ವಿದ್ಯುತ್ ಕೇಳ್ತಿರಲ್ಲ ಸರ್, ನಮಗೆ ಎಲ್ಲಾದ್ರೂ ನಮ್ಮರಲ್ಲಿ ತಪ್ಪು ಹುಡುಕ್ತಿರಲ್ಲ, ಅವ್ರಿಗೆ ನ್ಯಾಯ ಯಾರು ಕೊಡೋದು? ನಿಮ್ಮಲ್ಲಿ ತಪ್ಪು ಹುಡ್ಕೊಂಡು ತಪ್ಪು ನಮ್ಮಿಂದ ಅಂತಲ್ಲ. ಅಲ್ಲ ಸರ್, ತಪ್ಪು ಲೇಟ್ ಮಾಡಿದಾರಲ್ಲ ಅವ್ರಿಗೆ ಪನಿಷ್ಮೆಂಟ್ ಮಾಡಿ, ನಮ್ದು ಬಂದು ಡಿಸ್ಕನೆಕ್ಟ್ ಮಾಡ್ತೀರಾ, ಬೆಳಿಗ್ಗೆ ಎದ್ಬಿಟ್ರು ಲೈನ್ ಮೇಲೆ ಕರ್ಕೊಂಡು ಡಿಸ್ಕನೆಕ್ಟ್ ಮಾಡ್ತೀರಾ, ಅವ್ರಿಗೆ ಇಷ್ಟು 1 ವರ್ಷ 2 ವರ್ಷ ತಿರ್ಗಾರಲ್ಲ, ಲೇಟ್ ಮಾಡೋಕೆ ಅವ್ರಿಗೆ ಪನಿಷ್ಮೆಂಟ್ ಮಾಡಿ. ನೆಕ್ಸ್ಟ್ ಈ ತರ ಮಾಡಿದಾಗ ಕ್ರಮ ತಗೊಳ್ಳಿ ನೀವು. ಈಗ ಅವ್ರಿಗೆ ವಿದ್ಯುತ್ ಅಲ್ಲಿ ಸಮಸ್ಯೆ ಏನೂ ಆಗಿಲ್ಲ, ಬಿಲ್ಡಿಂಗ್ ಅಲ್ಲಿ ವೇರಿಯೇಷನ್ ಆಗಿದೆ, ಮೀಟರ್ ಅಲ್ಲಿ ತೊಂದರೆ ಇದೆ ಅಂತ ಹೇಳ್ಬಿಟ್ಟು, ಈಗ ಮೀಟರ್ ಸಹ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟಿರೋದ್ರಿಂದ ಅದು ಏನಿದೆ ಸೀನಿಯರ್ ಅಸಿಸ್ಟೆಂಟ್ ಅವ್ರ ಹತ್ರ ನಾನು ಮಾತಾಡಿ ನಿಮ್ಮ 6 ನಂಬರ್ ಅನಿಲ್ ಕುಮಾರ್ಗೆ ಕೊಡಿ, ಇದೇನಿದೆ ಲಾಸ್ಟ್ ಇಯರ್ಸ್ ಬಿಲ್ಲಿಂಗ್ ಪ್ಯಾಟರ್ನ್ ಏನಿದೆ ಏನಕ್ಕೆ ಬಂತು, ಅದು ನಿಮ್ಮಲ್ಲಿ ಮನೆ ವೈರಿಂಗ್ ಅಲ್ಲಿ ಇಂಟರ್ನಲ್ ಸಹ ಏನಾದ್ರು ಪ್ರಾಬ್ಲಮ್ ಆದ್ರೆ ಗ್ರೌಂಡಿಂಗ್ ಆದ್ರೂ ಸಹ ಮೀಟರ್ ರೆಕಾರ್ಡಿಂಗ್ ಜಾಸ್ತಿ ಆಗಿರುತ್ತೆ. ಎನಾರ್ಮಸ್ ಆಗಿ ಮೀಟರ್ ರೆಕಾರ್ಡ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಗ್ರೌಂಡಿಂಗ್ ಆದ್ರೆ ಮಳೆಗಾಲ. ಯಾಕಂದ್ರೆ ಲಾಸ್ಟ್ 2 ತಿಂಗಳ ನೀವು ಮಳೆಗಾಲದಲ್ಲಿ ಬಂದಿದ್ರೆ ಅದಕ್ಕೆ ಸಮಸ್ಯೆ ಆಗಿರುತ್ತೆ. ಏನೇ ಆಗಿರ್ಬೋದು, ಅದನ್ನ ಮೀಟರ್ನ ಅವ್ರು ಚೆಕ್ ಮಾಡ್ತಾರೆ, ಅವ್ರು ಏನ್ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಬೇಸಿಸ್ ಮೇಲೆ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ನಮ್ಮಲ್ಲಿ ಅಕೌಂಟ್ ಸೆಕ್ಷನ್ ಅಲ್ಲಿ ಬಿಲ್ ಆಗುತ್ತೆ. ಸೊ ಅವ್ರು ಏನ್ ಫೈನಲ್ ಮಾಡ್ತಾರೆ ನೀವು ಅದನ್ನ ಅಮೌಂಟ್ ಕಟ್ಟಲೇಬೇಕಾಗುತ್ತೆ. ಅದನ್ನೇ ಹೇಳ್ತಾ ಇರೋದು, ಈ 9 ತಿಂಗಳು ಆನ್ ಸ್ಪಾಟ್ ಅಲ್ಲಿ ನೀವು ಏನಾದ್ರು ಅದ್ರ ಬಗ್ಗೆ ರೆಫರೆನ್ಸ್ ಕೊಟ್ಟಿದ್ರೆ ನಾನು ಈ 9 ತಿಂಗಳ ಹೆಚ್ಚುವರಿ ಅವಶ್ಯಕತೆ ಅಲ್ಲ ಆಯ್ತು. ಈಗ ಅದು ಪಾರ್ಟ್ ಇದೆ ಅಲ್ವಾ ಸರ್, ನಿಮ್ ಡಿಪಾರ್ಟ್ಮೆಂಟ್ ಪಾರ್ಟ್ ಇದೆ, ದಯವಿಟ್ಟು ಅದು ಪರಿಶೀಲನೆ ಮಾಡಿ. ಆಯ್ತು, ಪರಿಶೀಲನೆ ಮಾಡ್ತೀನಿ. ಈಗ ನಮ್ಮಲ್ಲಿ ಈಗ ಮಾಡಿ ನಿಮ್ಗೆ ವರದಿ ಕೊಟ್ಟಿದ್ದಾರೆ ಮೀಟರ್ ಸರಿ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ತಿಂಗಳು ನಿಮ್ದೇನು ಬಿಲ್ ಬಂದಿದೆ ಅದು ಕೂಡ ಸರಿ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಈಗ ನಿಮ್ದೇನ್ ಬಿಲ್ ಬಂದಿದೆ 5,000 ರೂಪಾಯಿ ಬಂದಿದೆ ಅಂತ ಇದ್ರಲ್ಲ, ಅದನ್ನ ನಾನು ಅಕೌಂಟ್ಸ್ ಹತ್ರ ಮಾತಾಡಿ ಪಾರ್ಟ್ ಬೈ ಪಾರ್ಟ್ ಕಟ್ಟೋಕೆ ಸರ್. ಅದನ್ನೇ ಕೇಳ್ತೀರಾ ಸರ್, ಯಾಕೆ ಕಟ್ಟಬೇಕು ಅಂತ? ಇಲ್ಲಿವರೆಗೂ ರೀಡಿಂಗ್ ಮಾಡ್ತಾ ಇದ್ದು ನಿಮ್ ತಪ್ಪು, ಅದನ್ನ ಡಿಡಿಕ್ಷನ್ ಮಾಡಿ ಬೇಕಾದ್ರೆ 2,000 ರೂಪಾಯಿ ನಾನ್ ಕಟ್ಲಿಕ್ಕೆ ರೆಡಿ ಇದೀನಿ ಸರ್. ಇಲ್ಲಿವರೆಗೂ ಬಂದಿಲ್ಲ, ನಿಮ್ಮ ತಪ್ಪಿನಿಂದ 2,000 ರೂಪಾಯಿ ನಿಮ್ಗೆ ಡಿಸೆಂಬರ್ ತಿಂಗಳಲ್ಲಿ ಬಂದಿರೋದು, 2,000 ರೂಪಾಯಿ ನಿಮ್ಗೆ ಡಿಸೆಂಬರ್ ತಿಂಗಳಲ್ಲಿ ಬಂದಿರೋದು. ಡಿಸೆಂಬರ್ ಇಂದ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಬಂದಿದೆ, ಹೌದಾ? ಆ ಡಿಸೆಂಬರ್ ತಿಂಗಳು ನೀವು ಅದನ್ನ 2,000 ರೂಪಾಯಿ ಕಟ್ಟಬೇಕಾಗಿತ್ತು. ಮೀಟ್ರು ಸರಿ ಇದೆ ಅಂತ ಹೇಳಿ ರಿಪೋರ್ಟ್ ಬಂದಿದೆ. ಸೊ 2,000 ರೂಪಾಯಿ ನೀವು ಕಟ್ಟಲೇಬೇಕು. ಒಂದು, ನೀವು ಡಿಸೆಂಬರ್ ಇಂದ ಅಪ್ ಟು ಇಲ್ಲಿವರೆಗೂ ಸಹ ನೀವು ಯಾವ್ದು ಪೇ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಾ. ಒಂದ್ಸಲ ಪೇ ಮಾಡುವ, ನಂಗೂ 550 ರೂಪಾಯಿ ಎಕ್ಸ್ಟ್ರಾ ಹೆಚ್ಚುವರಿ ಬಂತಲ್ಲ, ಅದನ್ನು ಪೇ ಮಾಡಿ ಬಂದಿಲ್ಲ ಒಂದ್ಸಲ. ಅದು AST ಏನಾದ್ರು ಬಂದಿರುತ್ತೆ, ಅಡಿಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಕಟ್ಟಿಸ್ಕೊಂಡಿರ್ತಾರೆ, ಅದನ್ನ ನೀವು ಕಟ್ಟಿರ್ಬೋದು. ಎನರ್ಜಿ ಕನ್ಸಂಪ್ಷನ್ ಏನಿದೆ ಚಾರ್ಜಸ್ ಅದು ನೀವು ಕಟ್ಟಲೇಬೇಕಾಗುತ್ತೆ. ಸೀನಿಯರ್ ಅಸಿಸ್ಟೆಂಟ್ ಹತ್ರ ಮಾತಾಡ್ಬೇಕಾದ್ರೆ ನೀವು ಪಾರ್ಟ್ ಬೈ ಪಾರ್ಟ್, ನೀವು 5,000 ರೂಪಾಯಿ ನೀವು 1 ಟೈಮ್ ಕಟ್ಟಕ್ಕಾಗಲ್ಲ ಅಂದ್ರೆ ನಾವು ಬೇಕಾದ್ರೆ ಪರಿಶ್ರಮ ಮಾಡಿ ಅದನ್ನ ಪಾರ್ಟ್ ಬೈ ಪಾರ್ಟ್ ಕಟ್ಟೋದನ್ನ ನೀವು ಬಳಕೆ ಮಾಡಿದ್ದೀರಾ ಆದ್ಮೇಲೆ ಹಂಗಲ್ಲ. ಈಗ ಮೀಟರ್ ಸರಿ ಇದೆ ಈಗ 3 ಬಲ್ಬ್ ಇದಾವೆ ಅಂದ್ರೆ ಒಂದ್ ಮನೆಯಲ್ಲಿ ಎಷ್ಟು ಚಾರ್ಜಿಂಗ್ ಗುರಿಬಹುದು? ಅಲ್ಲಲ್ಲ, ಈಗ ಮೀಟ್ರು ಪರಿಶೀಲನೆ ಮಾಡಿದ್ದಾಗಿದೆ, ಮೀಟ್ರು ಸಹ ಸರಿ ಇದೆ ಅಂತ ಅವ್ರು ವರದಿ ಕೊಟ್ಟಾದ್ಮೇಲೆ 3 ಬಲ್ಬ್ ಇದೆ ಅಂತಂದ್ರೆ ಬೇರೆ ಮನೇಲಿ ಎಷ್ಟು ಉರಿಬಹುದು? ಇಲ್ಲ ಅವ್ರೇನಾರ UPS ಇನ್ನೊಂದು ಏನಾರ ಉರಿಸ್ತಾ ಇದ್ರೆ ಬರುತ್ತೆ ಅಷ್ಟು ಚಾರ್ಜ್. ನಾವು 3 ಬಲ್ಬ್ಗೆ 2,000 ರೂಪಾಯಿ ಬರುತ್ತೆ ಅಂದ್ರೆ ನೀವೀಗ ಎಲ್ಲಾ ಪುಸ್ಕಟ್ಟೆ ಉರಿಸ್ತಾರಲ್ಲ ಅವ್ರೆಲ್ಲ ಕಟ್ಟಬೇಕಾಗುತ್ತೆ. 10 ಬಲ್ಬ್ ಇದಾವ ನನ್ನ ಮಲ್ಲಿ, ಅವ್ರು 3 ಬಲ್ಬ್ ಇದ್ದೇವೆ ಅಂತಂದ್ರೆ 1,000 ರೂಪಾಯಿ ಬರ್ತೈತೆ ತಿಂಗಳಿಗೆ. ರೆಸ್ಪಾನ್ಸ್ ಯಾರದು? ಉರಿಸ್ತಲೇ ಇಲ್ಲ ಅದು 3 ಬಲ್ಬ್ಗೆ ಎಷ್ಟು ಬರುತ್ತೆ ಕ್ಯಾಲ್ಕುಲೇಷನ್ ಮಾಡಿ. ತಗೊಂಡಿದ್ದಾರೆ ರೇಟಿಂಗ್ ಬಂದು ಮೀಟರ್ನ ತಪಾಸಣೆ ಮಾಡಿ ಕೊಟ್ಟಿದ್ದಾರೆ ಅವರು. ಮೀಟರ್ ಚೆಕ್ ಮಾಡ್ತಕ್ಕಂಥದ್ದು ಯಾವುದೇ ರೀತಿ ನಮಗೆ ಗೊತ್ತಾಗಲ್ಲ ಸರ್. ಮೀಟರ್ ಸರಿ ಇದೆ ಅಂತ ಬಿಟ್ರೆ ಇನ್ನೇನು ಗೊತ್ತಾಗಲ್ಲ. ನಮ್ಮಲ್ಲಿ 2 ಮನೆಯಲ್ಲಿ UPS ಇದೆ, UPS ನ ಲೈಟ್ ಫುಲ್ ಯೂಸ್ ಮಾಡ್ತಾ ಇಲ್ಲ. ಇದು ಸೋಲಾರ್ ಇದೆ, ನಾವು ಲೈಟ್ ನೋಡಿಸ್ತಾ ಇಲ್ಲ. ಇದು ಅರ್ತಿಂಗ್ ಆಗಿ ಏನೋ ಆಗಿದೆ ಅಂತ ನಿಮ್ಮ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ನೀವು ಡಿಸೆಂಬರ್ ಅಲ್ಲಿ ನಮ್ಗೆ ಅದನ್ನ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇಲ್ಲಿವರೆಗೆ ಅರ್ತಿಂಗ್ ಆದಾಗ ನಮ್ಗೆ ಯಾಕೆ ಬಿಲ್ ಬರ್ತಾ ಇತ್ತು? ಅದನ್ನ ನೀವು ಯಾಕೆ ಮಾಡಿಲ್ಲ ಅಂತ ನೀವು ಹೆಚ್ಚುವರಿ ಆಗಿರೋ ತಗಲಾಕಿಂತ ನೀವೇ ನಿಮ್ಮನ್ನ ಕೋರ್ಟ್ ಪೂರ್ತ ಕ್ವಶನ್ ಮಾಡ್ಬೇಕಾಗುತ್ತೆ ಅಷ್ಟೇ. ನಾವು ಎಲ್ಲ ಹೇಳ್ತಾ ಇದೀವಿ ಅಲ್ವಾ? ಅಲ್ಲ, ನೀವೀಗ LT ರೇಟಿಂಗ್ ಫೀಸ್ ತುಂಬಿ ರೇಟಿಂಗ್ ಸಹ ಆಗಿದೆ. ಈಗ ಅವರು ಸಹ ವರದಿ ಕೊಟ್ಟಿದ್ದಾರೆ, ನಿಮ್ಗೆ ಮೀಟರ್ ಸರಿ ಇದೆ, ನೀವೇನು ಉಪಯೋಗ ಮಾಡಿರೋ ವಿದ್ಯುತ್ ಬಳಕೆ ಮಾಡಿದ್ದೀರಾ ಅಂತಂದ್ರೆ ಅಲ್ಲಿಗೆ ಮೀಟರ್ ಸರಿ ಇದೆ ಅಂತ. ಮೀಟರ್ ಸರಿ ಇದೆ ಸರ್, ಅವ್ರು ಹೇಳ್ತಿರೋದೇನು ಅರ್ತಿಂಗ್ ಆಗಿದೆ ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನೀವು ಪರಿಶೀಲನೆ ಮಾಡಿಸ್ಕೋಬಹುದು ಎಲೆಕ್ಟ್ರಿಷಿಯನ್. ನಮಗೆ ನೀವು ಡಿಪಾರ್ಟ್ಮೆಂಟ್ ಈಗ ಕೊಟ್ಟಿದ್ದಲ್ಲ ಮೊನ್ನೆ, ನಾನು ಮತ್ತೆ ಹೋಗಲ್ಲ ಅಲ್ಲಿವರೆಗೂ ನೀವು ಮಾಡಿ ಅದೇ ರಿಪೋರ್ಟ್ ಡಿಸೆಂಬರ್ ಅಲ್ಲಿ ಕೊಟ್ಟಿದ್ರೆ ನಾವು ರೆಡಿ ಮಾಡ್ತೀನಿ. ಇಲ್ಲಿವರೆಗೂ ಪ್ರಾಬ್ಲಮ್ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ವಾ? ಅಲ್ಲ, ಮೀಟರ್ ಗ್ರೌಂಡಿಂಗ್ ಆಗಿದೆ ಅಂತಂದ್ರೆ ಚೆಕ್ ಮಾಡ್ಕೋಬಹುದು. ಗ್ರೌಂಡಿಂಗ್ ಮೀಟರ್ ಇಂಟರ್ನಲ್ ವೈರಿಂಗ್ ಸಮಸ್ಯೆ ಇದ್ರೆ ಅದು ನೀವೇ
ಚೆಕ್ ಮಾಡಿ. ಅಲ್ಲ ನಿಮ್ಗೆ ಅರ್ಥ ಆಯ್ತು ನಮ್ಗೆ ಸಮಸ್ಯೆ. ಈಗ ನೀವು ಓಡಿಸಿದೀನಿ ಅಂತ ಹೇಳ್ತಾ ಇದ್ದೀರಾ, ಅದನ್ನು ನಾನು ಈಗ ನಮ್ಮ ಅಕೌಂಟ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಿಮ್ದು ಲಾಸ್ಟ್ ಇಯರ್ ಏನ್ ಪ್ಯಾಟರ್ನ್ ಬಂದಿದೆ ಅದನ್ನ ನೋಡ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾ ಇರೋದು.